ಇಲ್ಲೇನೋ ಸಮಥಿಂಗ್ ನಡೀತಾ ಇದೆ ಅಂತ ಅನ್ಸುತ್ತೆ ನನಗೆ. ಅದೇನು ಅಂತ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಿ ಸರ್? ಲ್ಯಾಬ್ ಹತ್ರ ಹೋಗೋಣ ಬಾ. ಲ್ಯಾಬಿಗೆ ಯಾಕೆ ಸರ್? ಹೇಳ್ತೀನಿ ಬಾ. ಸರ್ ಎಕ್ಸ್ಕ್ಯೂಸ್ ಮೀ. ಎಸ್. ನಿನ್ನೆ ರೂಪಾ ಶ್ರೀನಿವಾಸ್ ಅನ್ನೋರು ಒಬ್ರು ಪೇಷಂಟ್ನ ಅಡ್ಮಿಟ್ ಮಾಡಿದ್ರು. ಆ ಪೇಷಂಟ್ಗೆ ಬ್ಲಡ್ ಬೇರೆ ಕೊಡ್ಸಿದ್ದಾರೆ. ಆ ಪೇಷಂಟ್ ರಿಪೋರ್ಟ್ ಸ್ವಲ್ಪ ಕೊಡಕ್ಕಾಗತ್ತಾ? ನೀವ್ಯಾರು ಸರ್? ರೂಪಾ ಶ್ರೀನಿವಾಸ್ ನಮ್ಮ ಅತ್ತೆ, ನಾನು ಅವ್ರ ಅಳಿಯ. ಒಂದು ನಿಮಿಷ ಸರ್. ಯಾ. Yes. Thank you, sir. It's okay, sir. Sorry, doctor. That's okay. Thank you. ಪೇಷಂಟ್ ಯಾರೋ ಗೊತ್ತಾಯ್ತಾ ಸರ್? ಯಾರೋ ಗೊತ್ತಿಲ್ಲ ನಾಣಿ. ಆಂಟಿ ಸರ್ವೆಂಟೇ ಇರಬೇಕು. ಈಗಲಾದ್ರೂ ನಿಮ್ ಡೌಟ್ ಕ್ಲಿಯರ್ ಆಯ್ತಾ ಸರ್? ಸುಮ್ನೆ ಮೇಡಮ್ ಮೇಲೆ ಅನುಮಾನ ಪಟ್ರಿ. ಏನೇ ಆಗ್ಲಿ ನಿಮ್ಗೆ ಆ ಶ್ರೀರಾಮಚಂದ್ರನ್ ಬುದ್ಧಿನೇ ಬಂದಿದೆ. ಅವರು ಸೀತೆ ಮೇಲೆ ಅನುಮಾನ ಪಟ್ಟಂಗೆ ನೀವು ಮೇಡಮ್ ಮೇಲೆ ಅನುಮಾನ ಪಡ್ತಿದ್ದೀರಾ. ನಿಲ್ಲಿಸ್ತೀಯ ನಿನ್ ರಾಮಾಯಣನ? ಏನೋ ದೊಡ್ಡ ಆಂಜನೇಯ ಅಂತಾರ. ಬನ್ನಿ ಸರ್, ಆಫೀಸ್ಗೆ ಹೋಗೋಣ. ಅಲ್ಲಿ ತುಂಬಾ ಅಪಾಯಿಂಟ್ಮೆಂಟ್ಸ್ ಇದೆ. ಫೋನ್ ಮೇಲೆ ಫೋನ್ ಬರ್ತಿದೆ. ಆಫೀಸಿಂದನ ಮನೆಯಿಂದನ? ರಾಮ, ನೀವು ನನ್ ಮೇಲೂ ಅನುಮಾನ ಪಡ್ತಿದ್ದೀರಾ? ಆಂಜನೇಯ ಅಂದ್ರೆ ಅಭಿಮಾನ ಇರಬೇಕು, ಅನುಮಾನ ಇಲ್ಲ ಸರ್. ಸಾಕು ನಡಿ. ಸರ್, ಈ ರಿಪೋರ್ಟ್ ನಮ್ಮ ಹತ್ರ ಯಾಕೆ? ಕೊಟ್ಟು ಹೋಗ್ಬೋದಲ್ಲ? ಸರಿ, ಹೋಗಿ ಕೊಟ್ಪ. ಅಮ್ಮೋ ನಮ್ ಕಣ್ಮುಂದೆನೆ ಎಷ್ಟು ಆಶ್ಚರ್ಯ ವಿಚಿತ್ರ ನಡೀತಿದೆ ಚಂದ್ರಿಕಾ. ತಾಯಿನೇ ಅಂದ್ಕೊಂಡ್ರೆ ತಾಯಿನ ಮೀರ್ಸೋ ಮಕ್ಕಳು. ನಿತ್ಯ ಅಲ್ಲಿ ಹಾಕ್ ಪ್ಲಾನ್ ಮಾಡಿದ್ಲು, ಗಂಗಾ ನೋಡಿದ್ರೆ ಹೀಗ್ ಕವರ್ ಮಾಡ್ಬಿಟ್ಲು. ಆ ಮಹಾತಾಯಿಗೆ ತಕ್ಕ ಮಕ್ಕಳು ಚಂದ್ರಿಕಾ. ಎಲ್ಲ ಒಂದೇ ರಕ್ತಾನೆ ಅಲ್ವಾ? ಆ ಬುದ್ಧಿ ಎಲ್ಲಿ ಹೋಗುತ್ತೆ? ಆದ್ರೆ ಆ 3 ಜನರಲ್ಲಿ ಗಂಗಾ 3 ಅಕ್ಷರ ಜಾಸ್ತಿನೇ ಓದಿದಾಳೆ. ಅವಳು ಅಮ್ಮನ್ನು ಮೀರಿಸ್ತಾಳೆ, ತಂಗಿನೂ ಮೀರಿಸ್ತಾಳೆ. ಡೇಂಜರಸ್ ಅವಳು. ನಾವು ನಿತ್ಯ ಹತ್ರನೇ ಅಲ್ಲ, ಆ ಗಂಗಾ ಹತ್ರನೂ ಹುಷಾರಾಗಿರ್ಬೇಕು ಚಂದ್ರಿಕಾ. ಇಲ್ದಿದ್ರೆ ಜೈ ಅಲ್ಲ, ಗಂಗಾನೇ ನಮ್ಮನ್ನ ಬೀದಿಲ್ ಬಿಡ್ತಾಳೆ. ನೀವು ಅನ್ಕೊಂಡಿರೋ ಅನುಮಾನದಿಂದ ಟೈಮ್ ಎಲ್ಲ ವೇಸ್ಟ್ ಆಯ್ತು. ಅಲ್ಲ, ಆಫೀಸಿಗೆ ಹೋಗದೆ ಈ ಅನುಮಾನದ ಹಿಂದೆ ಬಿದ್ದು ಟೈಮ್ ಯಾಕೆ ಸರ್ ವೇಸ್ಟ್ ಮಾಡ್ತಿದ್ದೀರಾ? ಏನೋ ಆಗೋಯ್ತು, ಸುಮ್ನಿರು. ಊರಿಗೆಲ್ಲ ಕೇಳೋಂಗ್ ಕಿರ್ಚ್ಬೇಡ. ನಡಿ. ಸರಿ, ನಡೀರಿ. ಯಾಕೆ ಸರ್ ಮತ್ತೆ ನಿಂತ್ಬಿಟ್ರಿ? ಮುಗೀತು.
ಲಾಸ್ಟ್ ಮಿನಿಟಲ್ಲಿ ಸಾರ್ಗೆ ಮೇಡಮ್ ಸಿಕ್ಬಿಟ್ರು. ನಾಣಿ ಅಲ್ಲಿ ಹೋಗ್ತಿರೋದು ಗಂಗಾ ಅಲ್ವಾ? ಸುಮ್ನಿರಿ ಸರ್, ಯಾವಾಗ ನೋಡಿದ್ರು ನೀವು ಮೇಡಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ. ಯಾರು ನೋಡಿದ್ರು ನಿಮಗೆ ಮೇಡಮ್ ತರನೇ ಕಾಣ್ತಿದ್ದಾರೆ. ಅವ್ರು ಬೇರೆ ಯಾರೋ ಸರ್. ನನ್ನ ಕಣ್ಣು ಚೆನ್ನಾಗೇ ಕಾಣಿಸ್ತಿದೆ ನಾಣಿ, ಅದು ಖಂಡಿತವಾಗ್ಲೂ ಗಂಗಾನೇ. ಇಲ್ಲ ಸರ್. ಎಕ್ಸ್ಕ್ಯೂಸ್ ಮೀ, ಹೇಳಿ ಸರ್. ಆ CC ಕ್ಯಾಮ್ರಾ ಫುಟೇಜ್ ರೂಮ್ ಹಾಸ್ಪಿಟ್ಲಲ್ಲಿ ಯಾವ ಸೈಡ್ ಇದೆ? ಗ್ರೌಂಡ್ ಫ್ಲೋರಲ್ಲಿ ಸರ್. ಓ ಬಾ ನಾಣಿ, ನಿನಗೆ ಗಂಗನ್ ತೋರಿಸ್ತೀನಿ. ಸರ್, ಚಿಕ್ಕಮ್ಮ ಕೂಡ ಬಂದಿದ್ರಲ್ಲ, ಯಾಕೆ? ಇಬ್ರು ಒಟ್ಟಿಗೆ ಬಂದಿರ್ಬೇಕು. ಚಿಕ್ಕಮ್ಮ ಯಾಕೆ ಬಂದಿದ್ದಾರೆ? ಡಾಕ್ಟ್ರ್ ಏನಂದ್ರಮ್ಮ? ಇನ್ನೇನತ್ತೆ, ಇದೆಲ್ಲ ನಿಮ್ ಮಗ ಮಾಡೋ ಅವಸರದಿಂದನೇ ಆಗಿದ್ದು. ಬೇಡ ಅಂದ್ರೂ ಕೇಳ್ದೆ ಬೆಳಗ್ಗೆಯಿಂದ 1/4 ಲೀಟರ್ ಹಾಲು 10 ಗ್ರಾಮ್ ಕೇಸರಿನೂ ಹಾಕಿದ್ರು. ಆಗಾದ್ರೂ ಕೇಳಿದ್ರ? ಅರ್ಧ ಲೀಟರ್ ಕ್ಯಾರೆಟ್ ಜ್ಯೂಸು, ಅರ್ಧ ಲೀಟರ್ ಬೀಟ್ರೂಟ್ ಜ್ಯೂಸ್ ಕುಡ್ಸಿದ್ರು. ಅಷ್ಟಕ್ಕೆ ನಿಲ್ಸಿದ್ರ? 4 ಇಡ್ಲಿ, 1 ಪ್ಲೇಟ್ ಉಪ್ಪಿಟ್ಟು, ಅವಲಕ್ಕಿ, ವಡೆ ಎಲ್ಲ ತಿನ್ಸಿದ್ರು. ಹೊಟ್ಟೆಗೆ ಕನ್ಫ್ಯೂಸ್ ಆಗಿ ಹೊಟ್ಟೆಲಿರೋ ಮಗು ಗಾಬರಿ ಆಯ್ತು, ಎಲ್ಲ ಎಡವಟ್ಟಾಯ್ತು. ಏನೋ ಜೈ ಪ್ರೀತಿಯಿಂದ ಮಾಡಿದನಮ್ಮ. ಡಾಕ್ಟ್ರು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಲ್ವಾ? ಮತ್ತೆ ಅಷ್ಟೆಲ್ಲ ಜ್ಯೂಸ್ ಕುಡ್ದು ಅಷ್ಟೆಲ್ಲ ತಿಂದ್ರೆ ಮತ್ತೆ ಹೀಗಾಗತ್ತಂತೆ. ನಿಮ್ ಮಗಂಗೆ ಹೇಳಿ ಅತ್ತೆ, ಇನ್ನೇನು ಒತ್ತಾಯ ಮಾಡ್ಬಾರ್ದು ಅವರು. ಹೇಳ್ತೀನಮ್ಮ. ಅಮ್ಮ, ಈಗ್ಲೇ ಹೇಳಕ್ ಹೋಗ್ಬೇಡಿ. ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ಅಂದ್ರೆ ಆಫೀಸ್ ಕೆಲ್ಸ ಎಲ್ಲ ಬಿಟ್ಟಾಕಿ ಓಡಾಡ್ ಬಂದ್ಬಿಡ್ತಾರೆ. ಸಾಯಂಕಾಲ ಜೈ ಮನೆಗ್ ಬರ್ತಿದ್ದ ಹಾಗೆ ಹೇಳ್ತೀನಿ, ಸರಿನಾ? ನಾನ್ ಸ್ವಲ್ಪ ನಡಿಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಾನೂ ಹೇಳಿ. ಇಲ್ದೇ ಇದ್ರೆ ಅವರು ನನ್ನ ತುಂಬಾ ಸೋಮಾರಿ ಮಾಡ್ಬಿಡ್ತಾರೆ. ಸರಿ ಬಿಡು, ಜೈ ಹತ್ರ ಎಲ್ಲಾ ವಿಷಯನೂ ಹೇಳ್ತೀನಿ, ಸರಿನಾ? ಬಾ ಹೋಗೋಣ. ನೋಡಿದ್ರ, ಕೇಳಿದ್ರ? ಇದೆಲ್ಲ ತಮ್ಮ ತಪ್ಪಿಂದಾನೇ ಆಗಿದ್ದು. ಆದ್ರೂ ಬೆಳಗಿನ ಅಷ್ಟೆಲ್ಲ ಜ್ಯೂಸ್ ಯಾಕೆ ಕೊಟ್ರಿ ಸರ್? ಅಂದ್ರೆ ಜ್ಯೂಸ್ ಕುಡಿದ್ರೆ ಮಗುಗ್ ಒಳ್ಳೇದು ಅಂತ. ನೀವೇನಾದ್ರೂ ನಿಮ್ ಬೇಬಿಗೆ ಮೇಡಮ್ ಹೊಟ್ಟೆಲಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಬೇಕು ಅನ್ಕೊಂಡಿದ್ದೀರಾ? ಅತಿ ಸರ್ವತ್ರ ವರ್ಜಯತ್ ಅಂತಾರೆ. ಏನೇ ಆದ್ರೂ ಮಿತಿಲಿದ್ರೆ ಚಂದ. ಅದು ಇವಾಗ ಅಲ್ವಾ ಗೊತ್ತಾಗಿದ್ದು. ಸರಿ ಹೋಯ್ತು. ನೀವ್ ಹೋಗಿ ಮೇಡಮ್ಗೆ ಕಾಣ್ಲಿಲ್ವಲ್ಲ? ಕಂಡಿದ್ದಿದ್ರೆ ನೀವ್ ಮುಂದೆನೆ ಏನ್ ಬೈಬೇಕು ಎಲ್ಲ ಬೈದ್ಬಿಡ್ತಿದ್ರು. ಅವ್ರ ಮೇಲೆ ಅನುಮಾನ ಬಂದು ನೀವು ಹಾಸ್ಪಿಟಲ್ಗೆ ಬಂದಿರೋ ವಿಷಯ ಅವ್ರಿಗೆ ಗೊತ್ತಾಯ್ತು ಅನ್ಕೊಳ್ಳಿ, ನಿಮ್ಗೆ ಮಹಾ ಮಂಗಳಾರತಿನೇ ಮಾಡ್ಬಿಡ್ತಾರೆ. ಅದು ಕರೆಕ್ಟೇ ನಾಣಿ. ಗಂಗನ್ಗೆ ಕಾಣಿಸ್ಕೊಳ್ದಿದ್ದೆ ಒಳ್ಳೇದಾಯ್ತು. ಅವರು ಆ ಕಡೆ ಹೋಗ್ತಿದ್ದಾರೆ, ನಾವು ಈ ಕಡೆ ಹೋಗೋಣ. ಇದೆಲ್ಲ ನೋಡಕ್ಕೆ ನನ್ನ ಕೈಲಾಗಲ್ಲ ಚಂದ್ರಿಕಾ. ಅವರವರಷ್ಟಕ್ಕೆ ಆಸ್ಕರ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಯಾರಾದ್ರೂ ನೋಡಕ್ ಮುಂಚೆ ನಾವು ಕೂಡ ಯಾವುದೋ ಒಂದು ದಿಕ್ಕಲ್ಲಿ ಓಡ್ ಹೋಗೋಣ. ಬಾ ಬೇಗ. ಈಗ್ಲೇ ಇಲ್ಲಿ ಎಷ್ಟು ದೊಡ್ಡ ನಾಟಕ ನಡೀತಿದೆ ಅಂದ್ರೆ ಇನ್ನು ಮುಂದೆ ಏನೇನಾಗುತ್ತೋ ರೀ. ಬನ್ನಿ. ಹಲೋ ಹಲೋ ನಿತ್ಯ, ಮನೆಗೆ ಹುಷಾರಾಗಿ ಹೋದ್ರೇನಮ್ಮ? ಬಂದ್ವಿ. ಅಮ್ಮ, ದೊಡ್ಡ ಕಷ್ಟ ತಪ್ತಮ್ಮ. ಜೈನಿನ ಎಲ್ಲಿ ನೋಡ್ತಾನೋ ಅಂತ ತುಂಬಾ ಗಾಬರಿಯಾಗಿತ್ತು. ಮೈಯಲ್ಲಿರೋ ರಕ್ತ ಎಲ್ಲ ಒಣಗಿ ಉಸಿರು ನಿಂತು ಹೋಗೋ ಸ್ಥಿತಿ ಆಗೋಗಿತ್ತು ನಮ್ಗೆ. ಈಗ ಸ್ವಲ್ಪ ನೆಮ್ಮದಿ ಆಯ್ತು ನಮ್ಗೆ. ನಿಜವಾದ ಸ್ಟೋರಿ ಈಗ ಸ್ಟಾರ್ಟ್ ಆಗ್ತಾ ಇದೆ. ಏನಮ್ಮ ಆ ಸ್ಟೋರಿ? ನನ್ನ ಅಕ್ಕ, ಅದೇ ನನ್ನ ಸರ್ವೆಂಟ್ ನನ್ನ ನೋಡೋದಿಕ್ಕೆ ಹೊರಟಿದ್ದಾಳ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡ್ತಾಳಮ್ಮ. ಸ್ವಲ್ಪ ಹೊತ್ತಲ್ಲಿ ಅಕ್ಕ ತಂಗಿ ಒಂದಾಗ್ತೀವಿ. ಇಷ್ಟು ವರ್ಷ ಶತ್ರುಗಳಾಗಿ ಮಾತಾಡ್ಕೊಂಡವರು ಮೊದಲನೇ ಸಲ ಈಗ ಪ್ರೀತಿಯಿಂದ ಮಾತಾಡ್ತೀವಿ. ಅಷ್ಟೇ ಅಲ್ಲಮ್ಮ, ಹ್ಯಾಂಡ್ ಶೇಕ್ ಮಾಡಿ ಹಗ್ ಕೂಡ ಮಾಡ್ಕೋತೀರಿ. ಅಷ್ಟೇನಾ?
ಒಬ್ರಿಗೊಬ್ರು ಸಾರಿ ಹೇಳ್ಕೊತಿದ್ದೀರಾ. ಇನ್ ಮುಂದೆ ಇಬ್ರು ಹೊಂದ್ಕೊಂಡಿರ್ತೀರಾ. ನೀವು ತುಂಬಾ ಕಡಿಮೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಆದ್ರೆ ಅದಕ್ಕಿಂತ ಹೆಚ್ಚು ನಡೆಯತ್ತೆ. ಏನಮ್ಮ ಅದು? ಹೇಳೋದ್ಯಾಕೆ? ಹೇಳಿದ್ರೆ ಆ ಥ್ರಿಲ್, ಎಕ್ಸೈಟ್ಮೆಂಟ್, ಕಿಕ್ ಇರಲ್ಲ. ನೀವೇ ಬಂದು ನೋಡ್ಬಿಡಿ. ನಮ್ಮ ಅಮ್ಮನ್ನ ಅಕ್ಕನ ಹೇಗೆ ಆಡಿಸ್ತೀನಿ. ಹಲೋ, ಏನ್ ಚಂದ್ರಿಕಾ, ಏನೋ ಥ್ರಿಲ್ಲು ಕಿಕ್ ಅಂತಾಳೆ. ಅವಳು ಹುಚ್ಚತನ ಅವಳನ್ ಬಿಡುತ್ತಾ ಹೇಳಿ. ಅವಳ ವಾಯ್ಸ್ ಕೇಳ್ತಿದ್ರೆ ಈಗೋ ತರ ಇಲ್ಲ, ಏನೋ ಡೇಂಜರ್ ಅನ್ಸತ್ತೆ. ಡೇಂಜರ್ ಆದ್ರೂ ಅದು ನಮ್ಗೇನಲ್ಲ, ಗಂಗಾಗೆ ಡೇಂಜರ್. ನಮ್ಮನ್ ಕೂಡ ಬಾ ಅಂದ್ಲಲ್ಲ, ನಮ್ಗೇನಾಗಲ್ವಾ? ಗಾಳಿ ಜೊತೆ ವ್ಯವಹಾರ ಮಾಡಿ ಹಾರ್ ಹೋಗ್ತೀವಿ ಅಂತ ಹೆದರ್ಬಾರ್ದು. ನಾವ್ ಅನ್ಕೊಂಡಿದ್ದಾಗೆ ನಡಿಬೇಕು ಅಂದ್ರೆ ಆ ನಿತ್ಯ ಏನ್ ಹೇಳಿದ್ರು ಕೇಳ್ಬೇಕು. ಬನ್ನಿ ಗಂಗಾ ಜೊತೆಗ್ ಹೋಗೋಣ. ಊಟ ಮಾಡ್ಕೊಂಡು ಹೋಗೋಣ ಚಂದ್ರಿಕಾ. ಬಾ, ಈಗ್ಲೂ ತಿಂಡಿ ಯೋಚನೆನಾ? ಅಂದ್ರೆ ಅಜ್ಜಿಗೆ ಅರಿವೆ ಆಸೆ ಆದ್ರೆ ಮೊಮ್ಮಗ್ಲಿ ಇನ್ನೇನೋ ಆಸೆ ಅಂತ. ಅವ್ರ ಕಷ್ಟ ಅವರಿಗೆ. ರೂಪ ಮನೇಲಿ ತಿನ್ಬೋದು, ಸುಮ್ನೆ ಬನ್ನಿ. ಲೇಟ್ ಆದ್ರೆ ಮತ್ತೆ ಆ ಗಂಗಾ ಹೋಗ್ಬಿಡ್ತಾಳೆ. ನಿತ್ಯ ಏನ್ ಮಾಡ್ತಾಳೋ ಏನೋ. ನಡೀರಿ ನಡೀರಿ. ಏಯ್ ಗಂಗಾ, ನನ್ ಸರ್ವೆಂಟ್ ಇಲ್ಲೇ ಬರ್ತಿದ್ಯಾ? ಬಾ, ನಿನ್ ಕತ್ ಬಗ್ಸಿ ನಂಗ್ ಬೇಕಾಗಿದ್ದನ್ನ ಕಿತ್ಕೋತೀನಿ. ನಿತ್ಯ ಇರು. ಏನ್ ನಿತ್ಯ, ಆ ಬ್ಯಾಗ್ ಏನು? ಎಲ್ಲಿಗೆ ಹೋಗ್ತಿದ್ಯಾ? ಐ ಆಮ್ ಸಾರಿ ಮಾಮ್, ನಾನು ಇಲ್ಲಿರ್ಬಾರ್ದು. ಏನಾಯ್ತು ನಿತ್ಯ? ಇನ್ನು ಏನಾಗ್ಬೇಕು ಮಾಮ್? ಇವತ್ತು ಹಾಸ್ಪಿಟಲ್ ಅಲ್ಲಿ ಜೈನನ್ನ ನೋಡಿದ್ರೆ ಅಕ್ಕನ ಲೈಫ್ ಸ್ಪಾಯಿಲ್ ಆಗ್ತಿತ್ತು. ನನ್ನ ಮೇಲೆ ಚೀಟರ್ ಅನ್ನೋ ಬ್ಲೇಮ್ ಬರ್ತಿತ್ತು. ಎಲ್ಲರೂ ನನ್ನ ಹೇಟ್ ಮಾಡ್ತಿದ್ರು. ಹಾಗಾಗ್ಬಾರ್ದು ಅಂತಾನೆ ನಾನು ಸಾಯ್ಬೇಕು ಅಂದ್ಕೊಂಡಿದ್ದು. ಆದ್ರೆ ಅನ್ನೆಸೆಸರಿಲಿ ನನ್ನ ಬದುಕ್ಸಿದ್ರಿ. ನಾನು ಇರೋದ್ರಿಂದ ಯಾರಿಗೂ ಯಾವ ಯೂಸ್ ಇಲ್ಲ ಮಾಮ್. ಇನ್ನು ನನ್ನಿಂದ ಪ್ರಾಬ್ಲಮ್ಸ್ ಆಗತ್ತೆ. ಜೈ ಜೊತೆ ಅಕ್ಕ ಹ್ಯಾಪಿ ಆಗಿದ್ದಾಳೆ. ಅವಳು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಗೊತ್ತಾಗಿ ಅವಳ ಖುಷಿ ಡಬಲ್ ಆಗಿದೆ. ಅಕ್ಕ ಅಮ್ಮ ಆಗ್ತಿದ್ದಾಳೆ ಅಂತ ನೀನು ಹ್ಯಾಪಿ ಆಗಿದ್ಯಾ. ಎಲ್ಲರೂ ಸಂತೋಷವಾಗಿದ್ದಾರೆ. ಓನ್ಲಿ ನನ್ನಿಂದ ಆ ಆನಂದ ಸಂತೋಷ ಸ್ಪಾಯಿಲ್ ಆಗೋದು ನಂಗಿಷ್ಟ ಆಗಲ್ಲ ಮಾಮ್. ನಾನೇ ಇಲ್ಲದೆ ಇದ್ರೆ ಯಾವ ತೊಂದರೆ ಆಗಲ್ಲ. ಅದಕ್ಕೆ ಎಲ್ಲಾದ್ರೂ ಹೋಗೋಣ ಅಂದ್ಕೊಂಡಿದ್ದು. ಎಲ್ಲಿ ಹೋಗ್ತೀಯ ನಿತ್ಯ?
ಮಾಡ್ತೀನಿ ಅಂದವಳು ಹಗ್ ಮಾಡ್ಕೊಂಡಲ್ಲ ಚಂದ್ರಿಕಾ. ಇದನ್ನ ಧೃತರಾಷ್ಟ್ರನ್ ದ್ವೇಷ ಅಂತಾರೆ. ಅಂದ್ರೆ ಧೃತರಾಷ್ಟ್ರ ಭೀಮನ್ ಹಗ್ ಮಾಡ್ಕೊಂಡು ಪೀಸ್ ಪೀಸ್ ಮಾಡಕ್ ನೋಡಿದ ಹಾಗ. ಹಾಗೇನೆ. ಈಗ ಈ ನಿತ್ಯ ಗಂಗನ ಏನ್ ಮಾಡ್ತಾಳೋ? ನೀನ್ ಬರಲ್ವೇನೋ ಅಂದ್ಕೊಂಡಿದ್ದೆ ಅಕ್ಕ. ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಿನ್ನ ಹೀಗೆ ನೋಡ್ತಿದ್ರೆ ತುಂಬಾ ತುಂಬಾ ಬೈದೆ, ಹೊಡೆದೆ, ಕೆಲಸದೋಳು ಅಂದ್ಬಿಟ್ಟೆ, ಸರ್ವೆಂಟ್ ತರ ಸೇವೆ ಮಾಡಿಸ್ಕೊಂಡೆ. ಕೊನೆಗೆ ನಿನ್ನ ಸಾಯಿಸ್ಬೇಕು ಅಂತ ನಾನು ಇಷ್ಟು ಮಾಡಿದ್ರು ನನ್ ಮೇಲೆ ನಿಂಗೆ ಕೋಪ ಬರ್ತಾ ಇಲ್ವಾ? ನನ್ಗೆ ಬೈಬೇಕು, ಹೊಡಿಬೇಕು ಅಂತ ಅನ್ನಿಸ್ತಾ ಇಲ್ವಾ? ಅದೆಲ್ಲ ನಾನು ಯಾರೋ ಗೊತ್ತಿಲ್ಲದೆ ಮಾಡ್ದೆ. ನಾನ್ ಕೂಡ ನಿನ್ ಮೇಲೆ ಪ್ರತೀಕಾರ ತಗೊಳಕ್ಕೆ ನೋಡ್ದೆ. ಪಾಪ ನಮ್ಮಿಬ್ರು ಮಧ್ಯ ಅಮ್ಮ ಎಷ್ಟು ಒದ್ದಾಡಿದ್ರು. ನಮ್ಗೆ ನಿಜ ಹೇಳಿ ನಮ್ಮನ್ನ ಕಾಪಾಡ್ಬೇಕು ಅಂತ ಎಷ್ಟು ಕಷ್ಟಪಟ್ರು. ಹೌದಕ್ಕ, ಇಲ್ಲಿ ಅಮ್ಮಂಗೆ ಅಲ್ಲಿ ನಿನಗೆ ಇಬ್ರಿಗೂ ನೋವು ಕೊಟ್ಟೆ. ನನ್ನ ಕ್ಷಮಿಸಕ್ಕ. ನೀನ್ ಕೂಡ ನನ್ನ ಕ್ಷಮಿಸು ನಿತ್ಯ. ನಾನು ನಿಂಗೆ ತುಂಬಾ ಕಷ್ಟ ಕೊಟ್ಟೆ. ನಾನು ನಿನ್ನ ಕ್ಷಮಿಸೋದೇನಕ್ಕ? ಎಷ್ಟು ಜನ್ಮ ಎತ್ತಿದ್ರು ನಿನ್ ಋಣ ತೀರ್ಸೋಕ್ಕಾಗಲ್ಲ. ನಮ್ಮ ಮಧ್ಯೆ ಋಣ ಏನೇ? ನಮ್ಮ ಮಧ್ಯೆ ಇರ್ಬೇಕಾದ್ದು ಋಣ ಅಲ್ಲ, ಬಂಧ. ಅಮ್ಮ ನನಗೆ ಜನ್ಮ ಕೊಟ್ರೆ ನೀನ್ ನನಗೆ ರಕ್ತ ಕೊಟ್ಟು ಪುನರ್ಜನ್ಮ ಕೊಟ್ಟೆ, ನನ್ನ ಬದುಕಿಸ್ದೆ. ಇದು ಋಣ ಅಲ್ವಾ ಅಕ್ಕ? ಅಬ್ಬಬ್ಬಾ, ಏನ್ ಆಕ್ಟಿಂಗ್ ಮಾಡ್ತಾಳೆ ಚಂದ್ರಿಕಾ. ಅವಳು ರಕ್ತ ಕೊಟ್ರೆ ಇವಳು ಅವಳು ಪ್ರಾಣ ತೆಗಿಬೇಕು ಅಂದ್ಕೊಂಡಿದ್ದಾಳೆ. ಹಾವ್ಗೆ ಹಾಲು ಹಾಕಿದ್ರೆ ಮೊಸರು ಬೆಣ್ಣೆ ಕಕ್ಕತ್ತಾ? ವಿಷಾನೇ ಕಕ್ಕೋದು. ಮತ್ತೆ ನಾನ್ ನಿನ್ ಪ್ರಾಣ ಕಾಪಾಡಿದ್ರೆ ನೀನ್ ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ಯಾ? ಕೇಳು ಗಂಗಾ, ಬ್ಯಾಗ್ ತಗೊಂಡು ದೊಡ್ಡ ತ್ಯಾಗಮಯಿ ತರ ಎಲ್ಲಿಗೋ ಹೊರಟ್ಬಿಟ್ಟಿದ್ದಾಳೆ. ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೆ ನಿತ್ಯ? ಎಲ್ಲಿಗೆ ಅಂತ ಗೊತ್ತಿಲ್ಲ ಅಕ್ಕ, ಆದ್ರೆ ಎಲ್ಲಾದ್ರೂ ದೂರ ಹೋಗ್ಬೇಕು ಅನ್ನಿಸ್ತಿದೆ ನಂಗೆ. ಯಾಕೆ? ನಂಗೆಲ್ಲ ಏನು ಉಳ್ದಿದೆ ಅಂತ ಇರ್ಲಿ? ಇಲ್ಲಿ ನಿನಗೇನಿಲ್ಲ ನಿತ್ಯ. ಏನಿದೆ ಅಮ್ಮ? ಏನಿದೆ ಹೇಳು? ಯಾವ್ದಾದ್ರೂ ನಂದ ಹೇಳು? ನಾನ್ ಮಾತ್ರನೇ ನಿನ್ ಮಗಳು ಅಂದ್ಕೊಂಡಿದ್ದೆ, ಆದ್ರೆ ನಿನ್ಗೆ ಇನ್ನೊಬ್ಳು ಮಗಳಿದ್ದಾಳೆ, ದೊಡ್ಡ ಮಗಳು. ಈ ಮನೆ ನಂದು ಅಂದ್ಕೊಂಡಿದ್ದೆ, ಆದ್ರೆ ನಾನ್ ನಿಂತಿರೋ ಜಾಗ ಕೂಡ ನಂದಲ್ಲ, ಅಕ್ಕಂದು. ಈ ಆಸ್ತಿಗೆ ನಾನೇ ಯಜಮಾನಿ ಅಂದ್ಕೊಂಡಿದ್ದೆ, ಆದ್ರೆ ನಿನ್ನ ಆಸ್ತಿಗೆಲ್ಲ ಅಕ್ಕನೇ ಯಜಮಾನಿ. ಕಾರ್, ಹೌಸ್ ಏನೂ ಇಲ್ಲ ನನ್ನ ಹತ್ರ. ಈವನ್ ₹1 ಕೂಡ ನಂದು ಅಂತ ಇಲ್ಲ. ನಾನು ಎಷ್ಟು ಪ್ರೀತಿ ಮಾಡಿದ್ ಜೈ, ನಾನು ಸ್ವಂತ ಅಂದ್ಕೊಂಡಿದ್ದೆ, ಆದ್ರೆ ಅವನೀಗ ಅಕ್ಕನ ಗಂಡ. ಜೈ ಪ್ರತಿರೂಪ ಅಕ್ಕನ ಹೊಟ್ಟೆಲಿದೆ,
ಆ ಜೀವನಾನು ಅಕ್ಕಂಗೆ ಸ್ವಂತ ಆಯ್ತು. ಈ ಪ್ರಪಂಚದಲ್ಲಿ ನಿತ್ಯ ಇಲ್ಲ, ನಿತ್ಯ ಯಾರೂ ಇಲ್ಲ.